ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ, ನಮ್ಮ ಅಜಿತ್ ಸಾಹೇಬರು ಬಂದಿದ್ದಾರೆ. ಮನೆಯವರು ಇವಳು ಭೂಮಿ ಎಲ್ಲ ಮನಸ್ವಿನಿ ಅಂತ ಹೇಳಬೇಕು ಅಂತಂದರೆ ತಾಳ್ಮೆ ಇಲ್ಲದೇ ನಿಂಗವಜ್ಜನ ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿದಂಥ ಅಜಿತ್ ಸಾಹೇಬರು ಸುಮ್ಮನೆ ಇರ್ತಾರ. ಅಲ್ಲ ಕಣೋ, ನೀನು ಯಾಕೋ ಭೂಮಿನ ಕರ್ಕೊಂಡು ಬಂದಿಲ್ಲಲ್ಲೋ, ಎಲ್ಲೋ ನೀನು ಹೆಂಡ್ತಿ, ನೀನು ನೋಡಿದ್ರೆ ಯಾವುದೋ ಕಳ್ಳರು ಹಿಡಿಯಕ್ಕೆ ಬಂದಿದ್ದೀನಿ ಅಂತ ಬೇರೆ ಹೇಳ್ತಿದೀಯಾ ಅಂತ ಹೇಳ್ಬಿಟ್ಟು ಅಜ್ಜಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಾಗ ಅಜಿತ್ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಭೂಮಿ, ನೀನು ಯಾಕೆ ನಿಂತಿದ್ದೀಯ ಅಲ್ಲಿ, ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಅಜಿ ಇವಳೇ ನನ್ನ ಹೆಂಡ್ತಿ ಅಂತ ಹೇಳಿದ ತಕ್ಷಣ ಏನೋ ಹೇಳ್ತಿದ್ಯಾ ನೀನು, ಮನಸ್ವಿನಿನ ಭೂಮಿ ಅಂತಿದ್ದಿಲ್ಲೋ ಅಂದ ತಕ್ಷಣ ಮನಸ್ವಿನಿ ಅಂದ್ರು ಇವಳೆ, ಭೂಮಿ ಅಂದ್ರು ಇವಳೆ ಅಂತ ಹೇಳ್ಬಿಟ್ಟು ಮತ್ತೆ ಮಾತನ್ನ ಮರ್ಸಕ ನೋಡ್ತಾರೆ. ಏನಾಗಿದೆಯೋ ನಿನಗೆ ಅಂದ ತಕ್ಷಣ ಮಾವನ ಮಗಳಲ್ವಾ ಅಜ್ಜಿ, ಎಷ್ಟೇ ಆಗಲೂ ಇವಳ ಮೇಲೆ ಕ್ರಶ್ ಇದೆ ನನಗೆ, ಏನು ಮಾಡೋದು, ಇವಳು ಮುಂಚೆ ಸಿಕ್ಕಿದ್ರೆ ಇವಳನ್ನೇ ಮದುವೆ ಆಗ್ಬಿಡ್ತಿದ್ದೆ ಅಂತ ಹೇಳಿ ಈ ರೀತಿ ಮತ್ತೆ ಮಾತನ್ನು ಬದಲಾಯಿಸ್ತೇನೆ. ಮನೆಯವರೆಲ್ಲೂ ಯಪ್ಪ ಉಶ್ಶು ಅಂತೂ ಇಂತೂ ಬಚಾವಾದೀವಿ, ನಮ್ಮನ್ನು ಬಚಾವ್ ಮಾಡ್ಬಿಟ್ಟು ಕಣೋ ಅಂತಾರೆ. ಅಲ್ಲಮ್ಮ, ಆದ್ರೂ ಇನ್ನು ಅಜ್ಜಿ ಹತ್ರ ಯಾಕೆ ಸುಳ್ಳು ಹೇಳಿದ್ ತಪ್ಪಲ್ವಾ ಅಂತ ಹೇಳ್ತಾನೆ. ಏನು ಮಾಡೋದು, ಬಂದಮೇಲೆ ಈ ರೀತಿ ಅವಾಂತರ ಮಾಡ್ಕೊಂಡ್ಲು ಅಂತ ಹೇಳ್ತಾರೆ. ಈ ಕಡೆ ಭೂಮಿ ಅಜಿತ್ಗಂತೂ ಒಬ್ರನ್ನೊಬ್ರು ನೋಡಿ ಕಳೆದೋಗ್ಬಿಡ್ತಾರೆ. ಯಾಕಂದರೆ ಇಬ್ರಿಗೂ ಪ್ರೀತಿ ಇದೆ, ಇಬ್ಬರು ಒಬ್ರಿಗಿಂತ ಒಬ್ರು ಹೆಚ್ಚೆಚ್ಚಾಗಿ ಪ್ರಾಣಕ್ಕಿಂತ ಹೆಚ್ಚಾಗೆ ಪ್ರೀತಿಸ್ತಾ ಇದ್ದಾರೆ. ಆದರೆ ಪ್ರೀತಿ ಮಾತ್ರ ಹೇಳ್ಕೊಳಕ್ಕೆ ತಯಾರೇ ಇಲ್ಲ. ಆ ಪಾರ್ಟಿನೂ ಹಂಗೆ, ಈ ಪಾರ್ಟಿನೂ ಹಂಗೆ, ಇಬ್ಬರು ಹಂಗೆ ಆಗಿಬಿಟ್ಟಿದ್ದಾರೆ. ಸೊ ಮತ್ತೇನಂತಂದರೆ ಈ ಭೂಮಿ ಊಟ ಕೊಡಿಸೋದು ಇನ್ನೇನು ರೂಮಲ್ಲಿ ಒಬ್ರಿಗೊಬ್ರು ಊಟ ಮಾಡಿಸ್ಕೊಳ್ತಾ ಇರ್ತಾರೆ. ಆಗ ನೋಡಿದ ತಕ್ಷಣ ಏನಿದು, ಒಬ್ರನ್ನೊಬ್ರು ಗಂಡ ಹೆಂಡತಿ ಥರ ಊಟ ಮಾಡಿಸ್ತಿದ್ದೀರಾ ಅಂತ ಅವ್ರ ಅತ್ತೆ ಕೇಳ್ತಾಳೆ. ಅಯ್ಯೋ, ಇಬ್ಬರು ಮೊದಲಿಂದ ಹಾಗೆ ಅಲ್ವಾ, ಮಾವನ ಮಗಳಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಹೆಂಗೋ ಮಾತು ಮರೆಸ್ತಾರೆ. ಇದೇ ರೀತಿ ಆಗ್ತಾ ಇರುತ್ತೆ. ಮತ್ತೆ ರಾತ್ರಿ ಹಾಲು ಕೊಡೋಕ್ಕೆ ಅಂತ ಹೋಗಿರ್ತಾಳೆ. ನೀನು ಯಾಕೆ ಹೋಗಿದ್ದೆ ಅವ್ನ ರೂಮಿಗೆ ಅಂದ ತಕ್ಷಣ ಅವ್ರಿಗೊಂದು ಸಪ್ರೇಟ್ ರೂಮ್ ಕೊಟ್ಟಿರ್ತಾರೆ. ಅದು ಅಜಿತ್ಗೆ ಹಾಲು ಕುಡಿಯೋ ಅಭ್ಯಾಸ, ಅದಕ್ಕೆ ಹಾಲು ಕೊಡೋಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಈ ರೀತಿ ಮಾಡ್ತಾ ಸುಳ್ಳು ಎಷ್ಟು ದಿನ ಮುಚ್ಚಡಕ್ಕಾಗುತ್ತೆ, ಸಿಕ್ಕಾಕೊಂಡ್ಬಿಡ್ತಾರೆ. ಸಿಕ್ಕಾಕೊಂಡ ತಕ್ಷಣ ಏನಾಗುತ್ತೆ ಅಂತಂದರೆ, ಇಲ್ಲಿ ಹಲಕಣೋ ನಿನ್ನ ಹೆಂಡತಿ ಫೋಟೋ ತೋರಿಸೋ ಅಂತ ಕೇಳ್ತಾಳೆ ನಿಂಗವಜ್ಜಿ. ಅಷ್ಟೇ ತಾನೇ ಅಜ್ಜಿ, ನನ್ನ ಹೆಂಡತಿ ಭೂಮಿ ಫೋಟೋ ತಾನೇ, ತೋರಿಸ್ತೀನಿ ಬಿಡೋ ಅಂತ ಅನ್ನೋಷ್ಟಾಗಲೇ ಅಂಜು ಆಲ್ರೆಡಿ ದೇವನಿಗೆ ಹೇಳ್ತಿರ್ತಾಳೆ, ಅಮ್ಮ ಇದೇ ಸರಿಯಾದ ಸಮಯ, ಆದಷ್ಟು ಬೇಗ ಆ ಭೂಮಿ ಮತ್ತು ಅಜಿತ್ ಇರೋ ಫೋಟೋನ ಅಜ್ಜಿಗೆ ತೋರಿಸ್ಬಿಡೋಣ, ಈ ಭೂಮಿಗೆ ಸರಿಯಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡು ಅಂಜು, ಸುಮ್ಮನೆ ಇದ್ಬಿಡು, ಈಗ ನೀನು ಮಾಡಿರೋ ಅವಂತ್ರನೇ ಸಾಕು. ಅಲ್ಲ ಅವ್ರು ಉಸಾಬರಿ ನಿನಗೆ ಯಾಕೆ, ಮೊದಲು ನೀನು ಅಜ್ಜಿ ಜೊತೆ ಮದುವೆ ಆಗೋದು ನೋಡು, ಅದು ಬಿಟ್ಟು ಅವ್ರ ಫೋಟೋ ಇವ್ರ ಫೋಟೋ ಅಂದ್ಕೊಂಡು ಸುಮ್ಮನೆ ಇರು ಅಂತ ವಾರ್ನ್ ಮಾಡಿರ್ತಾಳೆ ಅವರಮ್ಮ. ಆದರೂ ಕೂಡ ಸುಮ್ಮನೆ ಇರೋದೇ ಇಲ್ಲ ಈ ಅಂಜು. ಮೊದಲೇ ಏನಂತಂದರೆ ಎಡವಟ್ರಾಣಿ. ಸೊ ಏನು ಮಾಡ್ತಾರೆ ಅಂದರೆ, ಫೋಟೋ ತೋರಿಸೋ ಅಂದ ತಕ್ಷಣ ಅಷ್ಟೇ ತಾನೇ ಅಜ್ಜಿ, ತೋರಿಸ್ತೀನಿ ಬಿಡು ಅಂತ. ಇನ್ನೇನು ಯಾರು ಫೋಟೋ ತೋರಿಸ್ತಿದ್ರೇನೋ, ಅಜಿತ್ ಮತ್ತು ಭೂಮಿ ಫೋಟೋ ಇಲ್ಲಿದೆ ಅಂತ ತೋರಿಸಿದ ತಕ್ಷಣ ಅಜ್ಜಿಗೆ ಫುಲ್ ಶಾಕ್ ಆಗುತ್ತೆ. ಕ್ಷಣಕ್ಕೆ ಕೋಪ ಮಾಡ್ಕೋತಾರೆ ಆದರೆ ಅಜಿತ್ ಮೇಲೆ ಅತಿಯಾದ ಪ್ರೀತಿ ಅಲ್ವಾ, ಆ ಪ್ರೀತಿಗೆ ಕರಗೋಗ್ತಾರೆ. ಇಲ್ಲ ಅಜ್ಜಿ, ಇವಳೇ ನನ್ನ ಹೆಂಡತಿ ಭೂಮಿ. ಯಾಕಂತಂದರೆ ಯಾಕೆ ಸಂಗೀತ, ಇನ್ನೂ ಎಷ್ಟು ವಿಷಯ ಮುಚ್ಚಿಟ್ಟಿದೆಯೇ ನೀನು, ಯಾಕೆ ಹಿಂಗೆ ಮಾಡಿದೆ, ಇಂಥ ಒಳ್ಳೆ ಹುಡುಗಿನ ಯಾಕೆ ನೀ ಹಿಂಗೆ ಮಾಡಿದೆ ಅಂದ ತಕ್ಷಣ ಅಜ್ಜಿ ನಿನ್ನ ಭೂಮಿ ಇಷ್ಟ ಆದ್ಲ, ತುಂಬ ಇಷ್ಟ ಆದ್ಲು ಕೊಡೋ, ಒಳ್ಳೆ ಹುಡುಗಿ, ಆದರೂ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರೆ ಅಂತ ಕೇಳಿದಾಗ, ಸ್ಟಾರ್ಟಿಂಗಲ್ಲಿ ಬಂದಾಗ ಹಿಂಗೆಲ್ಲ ಆಯ್ತಲ್ಲ ಅಜ್ಜಿ, ಇವಳು ಬೇರೆ ಜೋರು ಮಾತಾಡ್ತಾ ಇದ್ಲು, ನೀವು ಬೇರೆ ಕೋಪ ಮಾಡ್ಕೊಂಡಿದ್ರಿ, ಅದಕ್ಕೆ ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ವಿ ಅಂತ ಹೇಳಿ ಸಂಗೀತ ಹೇಳ್ತಾಳೆ. ಆಯ್ತಾಯ್ತು ನೋಡಮ್ಮ ಮಗನೇ, ನಿನಗೋಸ್ಕರ ಕ್ಷಮಿಸ್ತಾ ಇದ್ದೀನಿ, ಒಳ್ಳೆ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಎಕ್ಸೆಪ್ಟ್ ಮಾಡ್ಕೋತಾಳೆ. ನಿನಗಿಷ್ಟ ಆದ್ಲಲ್ವಾ ಅಂದ ತಕ್ಷಣ ಹೌದು, ಇನ್ನೂ ಯಾಕೆ ನಿಮ್ಗೆ ಇನ್ನೂ ಮಕ್ಕಳು ಮರಿಯಾಗಿಲ್ಲ, ಅಲ್ಲ ಎಷ್ಟು ವರ್ಷ ಆಯಿತು ಮದುವೆ ಆಗಿ, ಏನೇ ಇವ್ರಿಗೆಲ್ಲ ಶಾಸ್ತ್ರ ಎಲ್ಲ ಮಾಡಿದೆಯೇನೆ ಅಂತ ಸಂಗೀತನ ತುಂಬ ಜೋರಾಗಿ ಜಬರ್ದಸ್ತ್ ಮಾಡಿ ಕೇಳ್ತಾರೆ ನಿಂಗವಜ್ಜಿ. ಎಲ್ಲ ಆಗಿದೆ ಅತ್ತೆ, ಆದರೂ ಕೂಡ ಯಾಕಾಗ್ತಿಲ್ಲ ಅಂತ ಗೊತ್ತಿಲ್ಲ ಅಂದ ತಕ್ಷಣ ಅಜಿತಾ ನೋಡು, ಇವತ್ತೇ ನಿನಗೂ ಮತ್ತೆ ಇವಳಿಗೂ ಫಸ್ಟ್ ನೈಟು, ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಅಜ್ಜಿ ಅಂತ ನುಲಿತಾ ಇರ್ತಾರೆ. ಸಾಹೇಬ್ರೇ ಅಂತ ಹೇಳ್ತಾಳೆ ಭೂಮಿ. ನಾನು ಗೊತ್ತಿಲ್ಲ ಭೂಮಿ, ಅಜ್ಜಿಗೆ ಗೊತ್ತು ಅಂತ ಹೇಳ್ತಾರೆ. ಒಂದು ರೊಮ್ಯಾಂಟಿಕ್ ಸಾಂಗ್ ಹಿಂಗೆಲ್ಲ ಆಗುತ್ತೆ. ಆ ರೊಮ್ಯಾಂಟಿಕ್ ಸಾಂಗ್ ನೆನಸ ಒಟ್ಟಿನಲ್ಲಿ ನಿಂಗವಜ್ಜಿ ದಯೆಯಿಂದ ಇಬ್ಬರು ಪರ್ಮನೆಂಟ್ ಗಂಡ ಹೆಂಡತಿ ಆದರೆ ಸಾಕು. ಈ ಕಾಂಟ್ರಾಕ್ಟ್ ಎಲ್ಲ ಅರ್ಧಾಕಿ ಇಬ್ಬರು ಮನಸ್ಸಲ್ಲಿ ಪ್ರೀತಿ ಇದೆ, ಪ್ರೀತಿನ ಹೇಳ್ಕೊಂಡು ಒಬ್ರಿಗೊಬ್ರು ಒಂದಾದರೆ ತುಂಬ ಚೆನ್ನಾಗಿರುತ್ತೆ. ಈ ಹಳ್ಳಿಲಾದರೂ ಒಂದಾಗ್ತಾರ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.